ಪ್ರಾದೇಶಿಕ ಪಕ್ಷಗಳನ್ನು ನುಂಗಿ ಹಾಕ್ತಾ ಇರುವ ಬಿಜೆಪಿ. ಸಂವಿಧಾನ ತಿದ್ದುಪಡಿ ಬಿಜೆಪಿಯ ಹುನ್ನಾರವೇ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಮನೋಜ್ ಜಾರಕಂಬಳಿ. ಇತ್ತೀಚೆಗೆ ಪಂಚರಾಜ್ಯ ಚುನಾವಣೆಗಳಲ್ಲಿ ಬಂದ ಫಲಿತಾಂಶದಿಂದ ಕಾಂಗ್ರೆಸ್ ಪಕ್ಷ ಸೇರಿದಂತೆ ಪ್ರಾದೇಶಿಕ ಪಕ್ಷಗಳು ಕಂಗಾಲಾಗಿವೆ. ಅದಕ್ಕೂ ಒಂದು ತಿಂಗಳ ಹಿಂದೆ ಸಂಸತ್ತಿನಲ್ಲಿ ಕೇಂದ್ರದ ಒಕ್ಕೂಟ ಸರ್ಕಾರ ಮಂಡಿಸಿದಂತಹ ಡಿಲಿಮಿಟೇಷನ್ ಬಿಲ್ಗೆ ಸೋಲಾಗಿದ್ದು ಬಿಜೆಪಿಗೆ ನಿದ್ದೆಗೆಡಿಸಿದೆ. ಹೀಗಿರುವಾಗ ಬಿಜೆಪಿ ಪ್ರಾದೇಶಿಕ ಪಕ್ಷಗಳನ್ನೇ ತನ್ನೆಡೆಗೆ ಸೆಳೆದು ನುಂಗಿ ಹಾಕುವ ಸಂಚು ರೂಪಿಸುತ್ತಿರುವಂತೆ ಕಾಣ್ತಾ ಇದೆ. ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡಿದರೆ ಬಿಜೆಪಿಯ ಕುತಂತ್ರ ಸ್ಪಷ್ಟವಾಗಿ ಕಾಣ್ತಿದೆ. 2024ರ ಸಂಸತ್ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿರುವ ಒಟ್ಟು 42 ಲೋಕಸಭಾ ಕ್ಷೇತ್ರಗಳಲ್ಲಿ 29 ಕ್ಷೇತ್ರಗಳನ್ನು ಟಿಎಂಸಿ, 12 ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು 1 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಅದಾಗಿ 2 ವರ್ಷದ ನಂತರ ಅಂದರೆ ಈ ವರ್ಷ 2026ರಲ್ಲಿ ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯಲ್ಲಿ ಒಟ್ಟು 294 MLA ಕ್ಷೇತ್ರಗಳ ಪೈಕಿ ಬಿಜೆಪಿ 207 ಕ್ಷೇತ್ರಗಳನ್ನು ಗೆಲ್ತು, ಟಿಎಂಸಿ 80 ಕ್ಷೇತ್ರಗಳನ್ನು ಮಾತ್ರ ಗೆಲ್ತು. ಇದರಿಂದ ಇಡೀ ಪಶ್ಚಿಮ ಬಂಗಾಳವನ್ನು ಬಿಜೆಪಿ ಈಗ ತನ್ನ ಕೈವಶವನ್ನು ಮಾಡಿಕೊಂಡಿದೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಇದಾದ ನಂತರ ಭಾರತೀಯ ರಾಜಕಾರಣದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳನ್ನು ನೋಡಿದರೆ ರಾಜಕೀಯ ಇತಿಹಾಸದಲ್ಲೇ ಹಿಂದೆಂದೂ ಕಾಣದ ಕೇಳರಿಯದ ಮಹಾ ದೆಹಲಿ ದರ್ಬಾರ್ ಆಟವೊಂದು ತೆರೆಮರೆಯಲ್ಲಿ ಅತ್ಯಂತ ವೇಗವಾಗಿ ಚುರುಕೊಂಡಿದೆ. 2024ರ ಲೋಕಸಭಾ ಚುನಾವಣೆಯ ನಂತರ ಸ್ಪಷ್ಟ ಬಹುಮತ ಪಡೆಯದ ಬಿಜೆಪಿ ಮೈತ್ರಿಕೂಟದ ಬೆಂಬಲದೊಂದಿಗೆ ಸರ್ಕಾರವನ್ನು ರಚನೆ ಮಾಡಿತ್ತು. ಈಗ ದಿಢೀರನೆ ವಿರೋಧ ಪಕ್ಷಗಳ ಕೋಟೆಯೊಳಗೆ ಒಂದೊಂದಾಗಿ ಲಗ್ಗೆ ಇಡ್ತಾ ಇದೆ. ಈಗಾಗಲೇ ಟಿಎಂಸಿ ಪಕ್ಷದ 29 ಸಂಸದರ ಪೈಕಿ 19 ಸಂಸದರು ಎನ್ಡಿಎ ಮೈತ್ರಿಕೂಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಎನ್ನುವ ಪತ್ರವನ್ನು ಲೋಕಸಭೆಯ ಸ್ಪೀಕರ್ಗೆ ಕಳುಹಿಸಲು ಈಗಾಗಲೇ ಎನ್ಡಿಎ ಮುಂದಾಗಿದೆ. ಇದು ಕೇವಲ ಸರ್ಕಾರವನ್ನು ಉಳಿಸಿಕೊಳ್ಳಲು ನಡೆಸುತ್ತಿರುವ ತಂತ್ರವೇ? ಇಷ್ಟೊಂದು ದೊಡ್ಡ ಮಟ್ಟದ ಸಂಸದರ ಮೇಲೆ ಬಿಜೆಪಿ ಬೇಟೆಯಾಡ್ತಿರುವುದಾದರೂ ಯಾಕೆ? ಇದರ ಹಿಂದಿನ ಅಸಲಿ ಮರ್ಮವೇನು? ಟಿಎಂಸಿ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಜೊತೆ ಎಂದಿಗೂ ನಿಲ್ಲುವ ಸಂಸದರ ಪಟ್ಟಿಯಲ್ಲಿದ್ದಂತಹ ಸಯೋನಿ ಘೋಷ್, ಯೂಸುಫ್ ಪಠಾಣ್ ಕೂಡ ಎನ್ಡಿಎಗೆ ಬೆಂಬಲ ಸೂಚಿಸಿರುವುದು ಟಿಎಂಸಿ ಕೋಟೆ ಮುರಿದು ಬೀಳುವ ಆತಂಕದಲ್ಲಿದೆ. ಅದರಲ್ಲೂ ಬಿಜೆಪಿಯೊಂದಿಗೆ ನೇರವಾಗಿ ಸೆಣಸಾಡಲು ರಾಷ್ಟ್ರೀಯ ಪಕ್ಷಗಳು ಸೇರಿದಂತೆ ಪ್ರಾದೇಶಿಕ ಪಕ್ಷಗಳೆಲ್ಲ ಸೇರಿ ರಚಿಸಿದ ಇಂಡಿಯಾ ಒಕ್ಕೂಟದ ಮೇಲೆಯೂ ಬಿಜೆಪಿಯ ಕರಿನೆರಳು ಬಿದ್ದಿದೆ. ಇಂಡಿಯಾ ಒಕ್ಕೂಟ 23 ಪಕ್ಷಗಳನ್ನು ಒಳಗೊಂಡಿದೆ. ಈ ಎಲ್ಲ ಪಕ್ಷಗಳು ತಮ್ಮದೇ ಆದ ಅಸ್ಮಿತೆಯನ್ನು ಹೊಂದಿವೆ ಹಾಗೂ ಭಿನ್ನ ಸಿದ್ಧಾಂತಗಳನ್ನು ಪ್ರತಿಪಾದಿಸುತ್ತವೆ. ಒಕ್ಕೂಟದ ಪ್ರಬಲ ಸ್ತಂಭದಂತೆ ಇದ್ದ ಟಿಎಂಸಿಯ ಸಂಸದೀಯ ಬಲ ಎದ್ದು ಕಾಣುವಷ್ಟು ಕುಸಿತ ಕಾಣಲು ಬಿಜೆಪಿ ರೂಪಿಸಿರುವ ತಂತ್ರವೇ ಅಂತ ಸ್ಪಷ್ಟವಾಗಿ ಕಾಣಿಸುತ್ತದೆ. ಇಂಡಿಯಾ ಒಕ್ಕೂಟ ಜೊತೆಗೆ ಟಿಎಂಸಿ ಎಂಬ ದೊಡ್ಡ ಪ್ರಾದೇಶಿಕ ಪಕ್ಷವನ್ನೇ ನುಂಗಿ ಹಾಕಲು ಬಿಜೆಪಿ ಹವಣಿಸ್ತಾ ಇದೆ. ಅದಕ್ಕೆ ಕ್ಷಣಗಣನೆಯೂ ಆರಂಭವಾಗಿದೆ. ಅದಕ್ಕಾಗಿ ಆಪರೇಷನ್ 362 ಎಂಬ ತಂತ್ರವನ್ನು ಬಿಜೆಪಿ ರೂಪಿಸ್ತಿರುವಂತೆ ಕಾಣ್ತದೆ. ಏನಿದು ಆಪರೇಷನ್ 362 ಅಂದರೆ ಸಂಸತ್ತಿನಲ್ಲಿ ತನ್ನ ಮ್ಯಾಜಿಕ್ ನಂಬರನ್ನು ಹೆಚ್ಚಿಸಿಕೊಳ್ಳೋದೇ ಆಗಿದೆ. ಸಾಮಾನ್ಯವಾಗಿ ಸರ್ಕಾರ ರಚಿಸಲು ಲೋಕಸಭೆಯಲ್ಲಿ ಬೇಕಾಗಿರುವುದು ಕೇವಲ 272 ಸ್ಥಾನಗಳು. ಆದರೆ ಬಿಜೆಪಿಯ ಕಣ್ಣು ಈಗ ಇರುವುದು ಕೇವಲ ಸರಳ ಬಹುಮತದ ಮೇಲಲ್ಲ, ಬದಲಿಗೆ ಸಂವಿಧಾನವನ್ನೇ ತಿದ್ದುಪಡಿ ಮಾಡಬಲ್ಲ 3/2 ವಿಶೇಷ ಬಹುಮತದ ಮೇಲೆ ಎಂಬುದು ಸ್ಪಷ್ಟವಾಗ್ತಾ ಇದೆ. ಪ್ರಸ್ತುತ 543 ಸೀಟುಗಳಿರುವ ಲೋಕಸಭೆಯಲ್ಲಿ ಕಾನೂನುಗಳನ್ನು ರಚಿಸಿ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಬೇಕಿರುವ ನಿಖರ ಸಂಖ್ಯೆ 362. ಇದನ್ನು ಸಾಧಿಸುವುದೇ ಬಿಜೆಪಿಯ ಗುರಿ ಅಂತ ಕಾಣ್ತಾ ಇದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ 400 ಪಾರ್ ಎಂದು ಬೀಗ್ತಾ ಇದ್ದಂಥ ಬಿಜೆಪಿ ಗೆದ್ದಿದ್ದು ಕೇವಲ 240 ಸ್ಥಾನಗಳಲ್ಲಿ. ಸರ್ಕಾರ ರಚಿಸಲು ಬೇಕಾದ 272 ಸ್ಥಾನಗಳಿಗೆ ಬಿಹಾರದ ಜೆಡಿಯುವಿಂದ 16 ಅಭ್ಯರ್ಥಿಗಳನ್ನು, ಆಂಧ್ರಪ್ರದೇಶದ ಟಿಡಿಪಿಯ 12 ಅಭ್ಯರ್ಥಿಗಳನ್ನು ಹಾಗೂ ಇನ್ನಿತರ ಪಕ್ಷಗಳ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಎನ್ಡಿಎ ತನ್ನ ಬಲವನ್ನು ಹೆಚ್ಚಿಸಿ 293ಕ್ಕೆ ಹೆಚ್ಚಿಸಿಕೊಂಡು ಸರ್ಕಾರವನ್ನು ರಚನೆ ಮಾಡುತ್ತದೆ. ಸರ್ಕಾರ ಕೂಡ ರಚನೆ ಆಗ್ತದೆ. ಆದರೆ ಸಂವಿಧಾನ ತಿದ್ದುಪಡಿಗೆ ಬೇಕಾದಷ್ಟು ಬಹುಮತ ಇರಲಿಲ್ಲ ಅವರ ಹತ್ರ. ಅಂದರೆ ಇನ್ನೂ 69 ಸಂಸದರ ಬೆಂಬಲ ಅವರಿಗೆ ಬೇಕಾಗ್ತದೆ. ಅದಕ್ಕಾಗಿಯೇ ಪ್ರಾದೇಶಿಕ ಪಕ್ಷಗಳ ಕೋಟೆಯೊಳಗೆ ಬಿಜೆಪಿ ವಾಮ ಮಾರ್ಗದ ಮೂಲಕ ಲಗ್ಗೆ ಇಟ್ಟಿದೆ. ಈ 69 ಸ್ಥಾನಗಳನ್ನು ಹೇಗಾದರೂ ಮಾಡಿ ತುಂಬಿಕೊಳ್ಳಲು ದೇಶದ ಮೂಲೆ ಮೂಲೆಗಳಲ್ಲಿರುವ ಪ್ರಾದೇಶಿಕ ಪಕ್ಷಗಳನ್ನು ಹೊಡೆಯುವ ಬೃಹತ್ ಕಾರ್ಯಾಚರಣೆ ತೀವ್ರಗೊಂಡಂತೆ ಕಾಣ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ ಅಂದರೆ ಟಿಎಂಸಿ ಕೋಟೆಯಿಂದ ಬರೋಬ್ಬರಿ 19ರಿಂದ 20 ಲೋಕಸಭಾ ಸಂಸದರನ್ನು ತನ್ನೆಡೆಗೆ ಸೆಳೆಯುವ ಪ್ರಕ್ರಿಯೆ ಈಗಾಗಲೇ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಇದರ ನಂತರ ಮಹಾರಾಷ್ಟ್ರದಲ್ಲಿ ಮತ್ತೆ ಕಂಪನ ಶುರುವಾಗಿದೆ. ಅದೇನೆಂದರೆ ಶರದ್ ಪವಾರ್ ಅವರ 7 ಸಂಸದರು ಹಾಗೂ ಉದ್ಧವ್ ಠಾಕ್ರೆ ಅವರ 6ರಿಂದ 7 ಸಂಸದರ ಮೇಲೆ ದೆಹಲಿ ನಾಯಕರ ನಿಗಾ ದಿಟ್ಟವಾಗಿದೆ ಎಂಬ ಚರ್ಚೆಗಳು ಕೂಡ ನಡೀತಾ ಇದೆ. ಇನ್ನು ಜಾರ್ಖಂಡ್ನಲ್ಲಿ ಹೇಮಂತ್ ಸೊರೇನ್ ಅವರ ಜೆಎಂಎಂ ಮತ್ತು ತಮಿಳುನಾಡಿನಲ್ಲಿ ಪ್ರಬಲ ಪಕ್ಷವಾದಂತಹ ಡಿಎಂಕೆನಂತಹ ಪಕ್ಷಗಳ ಸಂಸದರನ್ನು ತಟಸ್ಥಗೊಳಿಸಲು ತನಿಖಾ ಸಂಸ್ಥೆಗಳಾದ ಇಡಿ ಮತ್ತು ಸಿಬಿಐಗಳನ್ನು ಬಳಸಲು ಪ್ರಯತ್ನಿಸ್ತಾ ಇದೆ ಎಂಬ
ಗಂಭೀರ ಆರೋಪಗಳು ಕೂಡ ಕೇಳಿಬರ್ತಾ ಇವೆ. ಇವೆಲ್ಲದರ ಹಿಂದಿನ ಬಿಜೆಪಿಯ ಅಸಲಿ ಮಾಸ್ಟರ್ ಪ್ಲಾನ್ ಇರುವುದು ಹೇಗಾದರೂ ಮಾಡಿ 362ರ ಗಡಿ ತಲುಪಿ ಕ್ಷೇತ್ರ ಮರು ವಿಂಗಡಣೆ ಬಿಲ್ ಅಂದರೆ ಡಿಲಿಮಿಟೇಷನ್ ಬಿಲ್ಲನ್ನು ಪಾಸ್ ಮಾಡುವುದೇ ಆಗಿದೆ. ಈ ಬಿಲ್ ಒಮ್ಮೆ ಸಂಸತ್ತಿನಲ್ಲಿ ಪಾಸ್ ಆಯಿತಂದರೆ 2029ರ ಮಹಾ ಚುನಾವಣೆಯ ಚಿತ್ರಣವೇ ಸಂಪೂರ್ಣ ಬದಲಾಗಲಿದೆ. ಜನಸಂಖ್ಯೆಯ ಆಧಾರದ ಮೇಲೆ ಕ್ಷೇತ್ರಗಳು ಮರು ವಿಂಗಡಣೆ ಆದರೆ ಉತ್ತರ ಭಾರತದ ಅಂದರೆ ಹಿಂದಿ ಭಾಷಿಕ ರಾಜ್ಯಗಳ ಸೀಟುಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತದೆ. ಇದು ಉತ್ತರ ಭಾರತದಲ್ಲಿ ಅತ್ಯಂತ ಬಲಿಷ್ಠವಾಗಿರುವ ಬಿಜೆಪಿಗೆ ಮುಂದಿನ ದಶಕಗಳ ಕಾಲ ದೇಶದಲ್ಲಿ ಶಾಶ್ವತ ಮತ್ತು ಅಲುಗಾಡದ ಬಹುಮತವನ್ನು ತಂದುಕೊಡಬಲ್ಲದು. ಈ ಇಡೀ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ನಾವು ಗಮನಿಸಿದರೆ ಅತ್ಯಂತ ಆಘಾತಕಾರಿ ಮುನ್ಸೂಚನೆ ಕಾಣ್ತದೆ. ಒಂದು ವೇಳೆ ವಿರೋಧ ಪಕ್ಷಗಳು ಈ ಕ್ಷೇತ್ರ ಮರುವಿಂಗಡಣೆಯ ಬಿಲ್ಲನ್ನು ತಮಗೆ ಪೂರಕವಾಗಿ ಜಾರಿಗೆ ತರಲು ಬಿಜೆಪಿಗೆ ಏನಾದರೂ ಅವಕಾಶ ಮಾಡಿಕೊಟ್ರೆ ಅದರ ನಂತರ ಭಾರತದಲ್ಲಿ ಪ್ರಾದೇಶಿಕ ಮತ್ತು ರಾಷ್ಟ್ರೀಯ ವಿರೋಧ ಪಕ್ಷಗಳು ರಾಜಕೀಯ ಸನ್ಯಾಸವನ್ನು ಪಡೆಯಬೇಕಾಗಬಹುದು. ಯಾಕೆಂದರೆ ಈ ವ್ಯವಸ್ಥೆ ಜಾರಿಗೆ ಬಂದ ನಂತರ ನಡೆಯುವ ಚುನಾವಣೆಗಳು ಕೇವಲ ಒಂದು ಸಾಂವಿಧಾನಿಕ ಔಪಚಾರಿಕತೆಗಾಗಿ ಅಂದರೆ ಒಂದು ಫಾರ್ಮ್ಯಾಲಿಟೀಸ್ಗಾಗಿ ಉಳಿತವೇ ವಿನಃ ವಿರೋಧ ಪಕ್ಷಗಳಿಗೆ ಗೆಲ್ಲುವ ಯಾವುದೇ ಗತಿ ಇರೋದಿಲ್ಲ. ಮಮತಾ ಬ್ಯಾನರ್ಜಿ, ಶರದ್ ಪವಾರ್, ಉದ್ಧವ್ ಠಾಕ್ರೆ ಅವರಂತಹ ಪ್ರಾದೇಶಿಕ ಅಸ್ಮಿತೆಯ ನಾಯಕರನ್ನ ರಾಜಕೀಯದ ಮೂಲೆಗೆ ತಳ್ಳುವ ಎಲ್ಲ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇವೆ. ಒಂದೆಡೆ ದೇಶದ ಲಕ್ಷಾಂತರ ಯುವಕರ ಭವಿಷ್ಯವನ್ನು ನಿರ್ಧರಿಸುವ ನೀಟ್ನಂತಹ ಪರೀಕ್ಷೆಗಳ ಅಕ್ರಮಗಳು, ಮತ್ತೊಂದೆಡೆ ಇತಿಹಾಸದಲ್ಲೇ ಕಾಣದ ನಿರುದ್ಯೋಗ ಮತ್ತು ಬೆಲೆ ಏರಿಕೆ ಜನಸಾಮಾನ್ಯರ ಬೆನ್ನೆಲುಬು ಮುರಿತಾ ಇದೆ. ಆದರೆ ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸಂಸತ್ತಿನಲ್ಲಿ ಚರ್ಚಿಸುವ ಬದಲು ದಿನದ 24 ಗಂಟೆಯೂ ಯಾವ ಪಕ್ಷವನ್ನು ಒಡೆಯಬೇಕು, 362ರ ಸಂಖ್ಯೆಯನ್ನು ಹೇಗೆ ತಲುಪಬೇಕು ಎಂಬ ಅಧಿಕಾರದ ದಾಳ ಉರುಳಿಸುವುದರಲ್ಲೇ ದೆಹಲಿಯ ರಾಜಕೀಯ, ವಿಶೇಷವಾಗಿ ಬಿಜೆಪಿಯ ರಾಜಕೀಯ ಮುಳುಗಿದೆ ಅಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದರ ಬಗ್ಗೆ ಪ್ರಾದೇಶಿಕ ಪಕ್ಷಗಳು ಈ ಕೂಡಲೇ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದೊಂದು ದಿನ ದೊಡ್ಡ ಆಘಾತ ಭಾರತಕ್ಕೆ ಮತ್ತು ಪ್ರಾದೇಶಿಕ ಪಕ್ಷಗಳಿಗೆ ಕಾದಿದೆ ಅಂತಲೇ ಅನಿಸುತ್ತೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ iDina.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು iDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.